ಮೂವತ್ನಾಲ್ಕನೇ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ te ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾತ್ ಅತಿರಿಚ್ಯತೆ. ಅಕೀರ್ತಿಂ ಚ ಅಪಿ ಭೂತಾನಿ ಕಥಯಿಷ್ಯಂತಿ te ಅವ್ಯಯಾಂ ಸಂಭಾವಿತಸ್ಯ ಚ ಅಕೀರ್ತಿಃ ಮರಣಾತ್ ಅತಿರಿಚ್ಯತೆ. ಮರಣಾತ್ ಅತಿರಿಚ್ಯತೆ. ಭೂತಾನಿ ಅಕೀರ್ತಿಂ ಕಥಯಂತಿ ಅಂದ್ರೆ ನೀನೀಗ ಯುದ್ಧ ಮಾಡೋದಿಲ್ಲ ಅಂತ ತೀರ್ಮಾನ ತೆಗೆದುಕೊಂಡಿದ್ದೀಯ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಮೊದಲೇ ನೀನು ತೀರ್ಮಾನವನ್ನ ಮಾಡಿದ್ದಲ್ಲ. ಈ ಯುದ್ಧ ಭೂಮಿಗೆ ಬಂದ ನಂತರದಲ್ಲಿ ನೀನು ಯುದ್ಧ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀಯ. ಅಂದರೆ ನೀನು ಮೊದಲಿಂದಲೂ ಯುದ್ಧ ಬೇಡ ಅನ್ನೋ ಭಾವನೆಯಿಂದ ಇದ್ರೆ ಅದೊಂಥರ ಆಗತ್ತೆ. ಈಗಾಗಲೇ ಸಾಕಷ್ಟು ಯುದ್ಧಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಯುದ್ಧ ನಿನಗೆ ಹೊಸದಲ್ಲ. ಈ ರಣರಂಗಕ್ಕೆ ಬಂದು ನಿಂತ ಮೇಲೆ ಯುದ್ಧ ಬೇಡ ಅನ್ನೋ ಭಾವನೆಗೆ ಬಂದಿದ್ದೀಯ. ಒಂದು ವೇಳೆ ನೀನು ಯುದ್ಧ ವಿಮುಖನಾದ್ರೆ ಏನಾಗತ್ತೆ? ಭೂತಾನಿ ಅವ್ಯಯಾಂ ಅಕೀರ್ತಿಂ ತೇ ಕಥಯಿಷ್ಯಂತಿ. ಅವ್ಯಯಾಂ ಅಕೀರ್ತಿಂ, ಅವ್ಯಯವಾದ ಅಕೀರ್ತಿಯನ್ನ ನಿನ್ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ವ್ಯಯ ಅಂದ್ರೆ ನಾಶವಾಗುವಂಥದ್ದು, ಅವ್ಯಯ ಅಂದ್ರೆ ನಾಶವಾಗದೆ ಶಾಶ್ವತವಾಗಿ ಉಳಿಯುವಂಥದ್ದು. ಅಂದ್ರೆ ನಮ್ಮ ಮೇಲೆ ಬರ್ತಕ್ಕಂಥ ಅಪವಾದಗಳು ಅದು ಕೆಲವೊಂದೇನಾಗತ್ತೆ, ಏನೋ ತಾತ್ಕಾಲಿಕವಾಗಿ ನಮ್ಮ ಮೇಲೆ ಏನೊಂದು ಅಪವಾದ ಬಂದಿರುತ್ತೆ, ಪರಿಹಾರ ಆಗಿಬಿಡಬಹುದು. ಆದರೆ ಕೆಲವೊಂದು ನಾವು ನಿಜವಾಗಿ ಆ ಕೆಲಸವನ್ನ ಮಾಡಿದ್ದೇ ಆದರೆ, ಕೆಟ್ಟ ಕೆಲಸವನ್ನ ಮಾಡಿದ್ದೇ ಆದರೆ ಶಾಶ್ವತ ಅಪವಾದ ನಮ್ಮ ಮೇಲೆ ಉಳಿದು ಬಿಡುತ್ತೆ. ನಮಗೆ ನಮ್ಮ ಚಾರಿತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಅಂದ್ರೆ ಕೆಲವೊಂದು ತಪ್ಪುಗಳು ಅದು ಸರಿ ಮಾಡಬಹುದಾದ ತಪ್ಪುಗಳು, ಕೆಲವೊಂದು ತಪ್ಪುಗಳು ಜೀವನ ಪೂರ್ತಿ ಸರಿಯಾಗೋದೇ ಇಲ್ಲ, ಅಂತಹ ಅಪರಾಧಗಳು. ಈಗ ಇಷ್ಟೆಲ್ಲ ಯುದ್ಧ ಮಾಡಿರ್ತಕ್ಕಂಥ ನೀನು, ಜಗತ್ತಿನಲ್ಲಿ ದೊಡ್ಡ ಪರಾಕ್ರಮಿ ಎಂಬ ಬಿರುದನ್ನ ಪಡೆದಿರತಕ್ಕಂಥ ನೀನು, ಈಗ ಈ ಒಂದು ಯುದ್ಧವನ್ನ ಬಿಟ್ಟು ನೀನು ಹಿಂದಕ್ಕೆ ಹೋದೆ ಅಂತ ಆದ್ರೆ ಭೂತಾನಿ ಅವ್ಯಯಾಂ ಅಕೀರ್ತಿಂ ಕಥಯಿಷ್ಯಂತಿ ತೇ. ತೇ ಅಂದ್ರೆ ನಿನಗೆ ಅಥವಾ ನಿನ್ನ ವಿಷಯದಲ್ಲಿ ಅವ್ಯಯಾಂ ಅಕೀರ್ತಿಂ, ನಿರಂತರವಾಗಿ ಒಂದು ಅಪಕೀರ್ತಿ. ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ ಹಾಗೆ, ಅರ್ಜುನನದ್ದೇನೇ ಇದ್ರು ಯಾರೋ ಸಾಮಾನ್ಯ ರಾಜರನ್ನ ಗೆಲ್ಲಿಕ್ಕೆ ಮಾತ್ರ ಅಷ್ಟೇ ಅವನು ಧನಂಜಯ ಅಂತ ಹೆಸರು ಪಡೆದಿದ್ದಾನೆ. ಒಂದಷ್ಟು ಜನರನ್ನ ಗೆದ್ದಿದ್ದೆಲ್ಲ ಯಾರನ್ನ? ಯಾರೋ ಸಣ್ಣ ಪುಟ್ಟ ರಾಜರುಗಳನ್ನಷ್ಟೇ. ಅವನು ಯಾರನ್ನೋ ಭೀಮನನ್ನ ಮತ್ತೊಬ್ಬರನ್ನ ಜೊತೆಗಿಟ್ಟುಕೊಂಡು ಹೋಗಿ ಗೆದ್ದು ಬಂದಿದ್ದಾನೆ. ಅವನದೇನು ಪೌರುಷ ಇಲ್ಲ. ಇಲ್ಲಿ ನೋಡಿ, ಈ ಒಂದು ಕುರುಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಅಕ್ಷೋಹಿಣಿ ಸೇನೆಯನ್ನ ನೋಡಿ ಹೆದರು ಓಡ್ತಾ ಇದ್ದಾನೆ ಅವನು. ಅವನದು ಪೌರುಷ ಏನು ಇಲ್ವೇ ಇಲ್ಲ, ಅವನು ದೊಡ್ಡ ಪರಾಕ್ರಮಿಯೇ ಅಲ್ಲ ಅಂತ ಹೇಳಿ ನಿನ್ನ ಬಗ್ಗೆ ನಿನ್ನ ಪರಾಕ್ರಮದ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತಾರೆ. ಇವತ್ತಾಡ್ತಾರೆ, ನಾಳೆ ಜನರಿಗೆ ಮರವು ಸಹಜ ಸ್ವಭಾವ ಮನುಷ್ಯರದ್ದು. ಒಂದು ದಿನ ಆಡ್ತಾರೆ, ಒಂದು ವಾರ ಆಡ್ತಾರೆ, ಒಂದು 10 ದಿವಸ ಆಡ್ತಾರೆ, ಮತ್ತೆ ಮರಿತಾರಲ್ವಾ. ಹಂಗೆಲ್ಲ ಅನ್ಕೊಂಡ್ಬೇಡ. ಅವ್ಯಯಾಮ ಕೀರ್ತಿಂ ಅಂದ್ರೆ ಯಾರೋ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಬರತಕ್ಕಂತಹ ಕೆಟ್ಟ ಮಾತುಗಳು, ಅಪಕೀರ್ತಿಗಳು, ಅದು ಹೌದು, ಜನ ಇವತ್ತು ಆಡ್ತಾರೆ, ನಾಳೆ ಮರಿತಾರೆ. ಆದರೆ ಒಬ್ಬ ಲೋಕದಲ್ಲಿ ಯಾರು ಒಂದು ಎತ್ತರದ ಸ್ಥಾನಮಾನದಲ್ಲಿ ಇರ್ತಾನೋ ಅವನ ಬಗ್ಗೆ ಬರುವಂತ ಕಪ್ಪು ಚುಕ್ಕೆಗಳು, ಅವನ ಬಗ್ಗೆ ಬರುವಂತ ಕೆಟ್ಟ ಮಾತುಗಳಿದ್ದಾವಲ್ಲ, ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಅದು ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ. ಇದು ಬರೀ ಅರ್ಜುನನಿಗೆ ಮಾತ್ರ ಅಲ್ಲ, ನಾವೆಲ್ಲ ನಮ್ಮ ಜೀವನದಲ್ಲಿ ನಿರಂತರವಾಗಿ ಈ ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅವ್ಯಯಾಮ ಕೀರ್ತಿಂ, ವ್ಯಯವಲ್ಲದ್ದು, ಅವ್ಯಯವಾದ, ನಾಶವಿಲ್ಲದ ಅಂತ ಅರ್ಥ. ಅಂದ್ರೆ ನಿನಗೆ ಬರತಕ್ಕಂತ ಅಕೀರ್ತಿ, ಅಪಕೀರ್ತಿ ಇದೆಯಲ್ಲ, ಅದು ಅಳಿಯೋದೇ ಇಲ್ಲ. ನೀನು ಇದ್ದಷ್ಟು ದಿವಸವೂ ನಿನ್ನೆದುರಿಗೆ ಚುಚ್ಚಿ ಆಡ್ತಾರೆ, ನಿನ್ನ ಮರಣಾನಂತರದಲ್ಲೂ ಕೂಡ ಮತ್ತಷ್ಟು ಜಾಸ್ತಿ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಂತೂ ನಾಶವಿಲ್ಲದಂತೆ. ಅವತ್ತಿನಿಂದ ಇವತ್ತಿನವರೆಗೂ ಅರ್ಜುನನ ಬಗ್ಗೆ ನಾವು ಮಾತಾಡ್ತಿದ್ದೀವೋ ಇಲ್ವೋ, ಹಾಗೆ ಅರ್ಜುನ ಹೇಳಿಯಂತೆ ಕೈ ಚೆಲ್ಲಿ ಕೂತಿದ್ರೆ ಅದೇ ಅರ್ಜುನನ ಬಗ್ಗೆ ನಾವು ಕೆಟ್ಟದಾಗಿ ಹೇಗೆ ಇವತ್ತು ದುರ್ಯೋಧನ ದುಶ್ಯಾಸನ ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗಿ ನೋಡಿ ನಾವು ಮಾತಾಡ್ತಾ ಇದ್ದೇವೋ, ಅದೇ ರೀತಿ ನಾವು ಕೂಡ ಮಾತಾಡ್ತಾ ಇರಬೇಕಾದೀತು. ಆ ಒಂದು ಸಂದೇಶವನ್ನು ಕೊಡ್ತಿದ್ದಾನೆ. ಭೂತಾನಿ, ಭೂತಾನಿ ಅಂದ್ರೆ ಭವಂತೀತಿ ಭೂತಾನಿ, ಯಾರೋ ಎಲ್ಲರೂ ಕೂಡ ಸಾಮಾನ್ಯ ಸೈನಿಕನಿಂದ ಹಿಡಿದುಕೊಂಡು ಒಬ್ಬ ಮೇಲಿನ ಎತ್ತರದ ಸ್ಥಾನಮಾನದಲ್ಲಿ ಇರತಕ್ಕಂಥ ಒಬ್ಬ ರಾಜ, ಮಂತ್ರಿ, ಪ್ರತಿಯೊಬ್ಬರು ಕೂಡ ಭೂತಾನಿ ಅಂದ್ರೆ ಜನರಲ್ ಆಗಿ ಹೇಳ್ತಿದ್ದಾನೆ. ಅವರು ಇವರು ಅಂತ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಹುಟ್ಟು ಇರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಯಾಕಂದ್ರೆ ಒಂದು ಸೇನೆ ಅಂದ್ರೆ ಪದಾತಿ, ಕಾಲ್ನಡಿಗೆಯ ಸೇನೆ ಇರುತ್ತೆ.
ಅಶ್ವಸೇನೆ, ರಥಸೇನೆ ಅಲ್ವಾ, ಗಜಸೇನೆ ಎಲ್ಲ ಇರತ್ತೆ. ಅಲ್ಲಿರುವಂತಹ ಸೇನಾ ನಾಯಕರಿಗಿರಬಹುದು, ಸಾಮಾನ್ಯ ಸೈನಿಕರಿರಬಹುದು, ಪ್ರತಿ ಒಬ್ಬರು ಕೂಡ ನಿನ್ನ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡ್ತಾರೆ. ಹಾಗಾಗಿ ತೇ ಅವ್ಯಯಾಂ ಅಕೀರ್ತಿಂ ಕಥಯಿಷ್ಯಂತಿ, ನಿನ್ನ ಬಗ್ಗೆ ನಾಶವಾಗದಂತೆ ನಿರಂತರವಾಗಿ ನಿನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ನಿನ್ನನ್ನು ಒಬ್ಬ ಹೇಡಿ ಅನ್ನೋ ಭಾವನೆಯಿಂದ ನೋಡ್ತಾರೆ ಅನ್ನೋದು ಅಭಿಪ್ರಾಯ. ಆಗ್ಲಿ, ನನಗೇನ್ ತೊಂದ್ರೆ, ಆಡೋರು ಅವ್ರು ಆಡ್ತಾರೆ, ನನಗೇನಾಗ್ಬೇಕು ಅಂತ ಅರ್ಜುನ ಉತ್ತರ ಕೊಡಬಹುದು, ಮರು ಉತ್ತರವನ್ನ. ಆದರೆ ಆತರ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ನೀನು ಅಂತ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಸಂಭಾವಿತಸ್ಯ ಚ ಅಕೀರ್ತಿ ಮರಣಾತತಿರಿಚ್ಯತೆ. ಯಾರೋ ಒಬ್ಬ ಕೆಟ್ಟ ಮನುಷ್ಯ, ಅವನ ಬಗ್ಗೆ ಎಷ್ಟೇ ಕೆಟ್ಟ ಮಾತನಾಡಿದ್ರು ಅವನಿಗೇನು ಮುಟ್ಟೋದಿಲ್ಲ, ಅವನಿಗೇನು ನಾಟೋದಿಲ್ಲ, ಅವನಿಗೆ ಅದರಿಂದ ಯಾವ ವಿಪರಿಣಾಮಗಳು ಕೂಡ ಆಗೋದಿಲ್ಲ. ಅಲ್ವಾ, ನಾವೇ ಬೇಕಾದಷ್ಟು ನೋಡುತ್ತೀವಿ ನಮ್ಮ ಮಾಧ್ಯಮಗಳಲ್ಲಿ, ನಮ್ಮಲ್ಲಿ ಎಲ್ಲಾ ರೀತಿಯಾದ ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಅಲ್ವಾ. ಅತ್ಯಂತ ನೀಚ ರಾಜಕೀಯ ವ್ಯಕ್ತಿಗಳನ್ನ ದೃಷ್ಟಾಂತವಾಗಿ ಇಟ್ಕೊಳ್ಳೋದಾದ್ರೆ, ಅವರ ಮಾಡಿದ ನೀಚತನವನ್ನ ದುಷ್ಟತನವನ್ನ ಎಷ್ಟೇ ಬಹಿರಂಗಪಡಿಸಿದ್ರು ಹೇಳಿದ್ರು ಅವರಿಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ, ವಿಚಲಿತರಾಗೋದಿಲ್ಲ. ಅವರಿನ್ನೂ ಮತ್ತಷ್ಟು ಆ ಅವರ ಪರಾಕ್ರಮವನ್ನು ತೋರಿಸ್ತಾರೆ, ಅವರ ಆರ್ಭಟವನ್ನ ತೋರಿಸ್ತಾರೆ. ಯಾಕೆ? ಅವರು ಅತ್ಯಂತ ನೀಚರು. ಅದೇ ಒಬ್ಬ ಸಂಭಾವಿತನಾದಂತ ವ್ಯಕ್ತಿ, ಒಂದು ಗೌರವ ಸ್ಥಾನಮಾನವನ್ನ ಪಡೆದಿರತಕ್ಕಂಥ ವ್ಯಕ್ತಿ, ಒಂದು ಉತ್ತಮ ಜೀವನವನ್ನ ನಡೆಸಿಕೊಂಡ ಬಂದ ವ್ಯಕ್ತಿ, ಅವನ ಬಗ್ಗೆ ಏನಾದ್ರೂ ಸ್ವಲ್ಪ ಕಪ್ಪು ಚುಕ್ಕೆ ಬರುತ್ತೆ ಅಂದ್ರೂ ಕೂಡ ಅವನೊಂದು ಅದನ್ನು ತಡ್ಕೊಳೋದಿಲ್ಲ. ಅವನು ತನ್ನ ಸ್ಥಾನವನ್ನೇ ಪರಿತ್ಯಾಗ ಮಾಡಿಬಿಡ್ತಾನೆ ಅಲ್ವಾ. ಯಾವತ್ತೂ ಅಷ್ಟೇ ಈ ಅಪಕೀರ್ತಿಯ ಬಗ್ಗೆ ಹೆದರುವವರು ಯಾರು ಅಂತ ಹೇಳಿದ್ರೆ ಸಂಭಾವಿತರು. ಹಾಗೆ ಸಂಭಾವಿತರು ಬಹಳ ಎಚ್ಚರಿಕೆಯಿಂದ ಇರ್ತಾರೆ, ಅಪಕೀರ್ತಿಗಳಿಗೆ ಹೆದರ್ತಾರೆ. ಸರಿ ಇಲ್ಲದೆ ಇದ್ದವರು ಯಾವುದಕ್ಕೂ ಹೆದರೋದಿಲ್ಲ, ಏನು ಬೇಕಾದ್ರೂ ಜನ ಮಾತಾಡ್ಕೊಳ್ಳಿ ಅಂತ ಅವರೊಂಥರ ಹಾಗೆ ಕೇರ್ಲೆಸ್ ಆಗಿ ಇದ್ ಬಿಡ್ತಾರೆ. ಆದ್ರೆ ಸಂಭಾವಿತರ ಆತರಲ್ಲ, ಬಹಳ ಎಚ್ಚರಿಕೆಯಿಂದ ಇರ್ತಾರೆ. ನೀನು ಸಂಭಾವಿತ. ಸಂಭಾವಿತ ಅಂದ್ರೆ ಗೌರವಾನ್ವಿತನಾದ ವ್ಯಕ್ತಿ ನೀನು. ನಿನ್ನ ಬಗ್ಗೆ ಆಡುವಂತ ಅಪಕೀರ್ತಿ ಇದೆಯಲ್ಲ, ಮರಣಾದತಿರಿಕ್ತತೆ, ಸಾವಿಗಿಂತ ದೊಡ್ಡದು. ಅಂದ್ರೆ ಒಬ್ಬ ಸಂಭಾವಿತ, ಒಬ್ಬ ಗೌರವಾನ್ವಿತ ವ್ಯಕ್ತಿ ಸಾವನ್ನಾದರೂ ಸಹಿಸ್ತಾನೆ, ಸ್ವಾಗತ ಮಾಡ್ತಾನೆ, ಆದರೆ ಅಪಕೀರ್ತಿಯನ್ನ ಸಹಿಸೋದಿಲ್ಲ, ಅಪಕೀರ್ತಿಯನ್ನ ಸ್ವಾಗತಿಸೋದಿಲ್ಲ. ಆದ್ರೆ ಇವತ್ತು ನೀನಾಗಿ ಅಪಕೀರ್ತಿಯನ್ನ ಸ್ವಾಗತಿಸದಂತೆ ಆಗ್ತಾ ಇದೆ ನಿನ್ನ ಕೆಲಸ. ಇವತ್ತು ಯುದ್ಧ ವಿಮುಖನಾದೆ ಅಂತ ಆದ್ರೆ, ಕೈ ಚೆಲ್ಲಿ ಕೂತೆ ಅಂತ ಆದ್ರೆ, ಅಪಕೀರ್ತಿಯನ್ನ ನೀನೇ ಸ್ವಾಗತಿಸಿದಂತೆ. ಒಬ್ಬ ಸಂಭಾವಿತನಿಗೆ ಸಾವಿಗಿಂತಲೂ ಕೂಡ ಅಪಕೀರ್ತಿ ದೊಡ್ಡದು. ಯುದ್ಧದಲ್ಲಿ ಹೋರಾಟ ಮಾಡಿ ಸಾಯೋದು ಒಳ್ಳೆಯದು. ಅಪಕೀರ್ತಿಯನ್ನ ತೆಗೆದುಕೊಂಡು ಸುಮ್ಮನೆ ದೇಹವನ್ನ ಧಾರಣೆ ಮಾಡಿಕೊಳ್ಳುವುದಕ್ಕಿಂತಲೂ ಕೂಡ ಯುದ್ಧದಲ್ಲಿ ಪ್ರಾಮಾಣಿಕ ಹೋರಾಟವನ್ನ ಮಾಡಿ ಸಾಯುವುದೇ ಉತ್ತಮ ಎಂಬತಕ್ಕಂಥ ಒಂದು ಅಂಶವನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಪರಮಾತ್ಮ. ಭೂತಾನಿ, ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ, ವಿಶೇಷ ಮನುಷ್ಯ, ಸ್ಥಾನಮಾನದಲ್ಲಿ ಇರುವವನು ಇಲ್ಲದೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿನ್ನ ಬಗ್ಗೆ ಅವ್ಯಯಾಂ, ನಾಶವಿಲ್ಲದಂತಹ ಅಕೀರ್ತಿಂ, ಅಪಕೀರ್ತಿಯನ್ನು, ಅಕೀರ್ತಿಂ ಚಾಪಿ, ಅಪಕೀರ್ತಿಯನ್ನಿಗೆ ಪಾಪ ಬರುತ್ತೆ, ಇದೆಲ್ಲ ಒಂದಾಯ್ತಲ್ಲ. ಅಷ್ಟು ಮಾತ್ರ ಅಲ್ಲ, ನಾಶವಿಲ್ಲದ ಅಕೀರ್ತಿಂ ಚಾಪಿ ಕಥಯಿಷ್ಯಂತಿ, ಅಪಕೀರ್ತಿಯನ್ನು ನಿನ್ನ ಬಗ್ಗೆ ಹೇಳುತ್ತಾರೆ. ಯಾಕಂದ್ರೆ ಅದು ಹೇಳ್ತಾ ಹೇಳ್ತಾ ಅದಕ್ಕೆ ರೆಕ್ಕೆ ಪುಕ್ಕಗಳು ಬೆಳ್ಕೊಂಡು ಏನೋ ಸಣ್ಣದಿರತ್ತೆ ನಿನ್ನ ದೋಷ, ಅದು ಏನೇನೋ ಆಗಿ ಹೋಗ್ಬಿಡತ್ತೆ. ಯಾಕಂದ್ರೆ ಹೇಳುಗರ ಬಾಯಿಗೆ ಅದಕ್ಕೆ ಬೀಗ ಹಾಕೋರು ಯಾರೂ ಇಲ್ಲ ಅಲ್ವಾ. ಏನೋ ಒಂದು ನಡೆದದ್ದು ಹೌದು ಅಂತ ಆದ್ರೆ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾರೆ, ಸಿಕ್ಕಿದ್ ಸಾಕು ಅಂತ. ಯಾಕಂದ್ರೆ ನೀ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆ ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ನೀನಿರೋದಿಲ್ಲ, ನೀನು ಉತ್ತರ ಕೊಡ್ತಾ ಇಲ್ಲ, ಉತ್ತರ ಕೊಡುವ ಸ್ಥಿತಿಯಲ್ಲಿ ನೀನಿಲ್ಲ, ಹೇಳುಗರ ಬಾಯಿಗೆ ಬೀಗವಿಲ್ಲ. ಅದು ಕಥಯಿಷ್ಯಂತೆ, ಕಥಾವಾಕ್ಯ ಪ್ರಬಂಧೆ ಅಂತ ಒಂದು ಧಾತು. ಅದು ಉದ್ದ 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 ಬೆಳ್ಕೊಂಡು ಹೋಗ್, ನಾನ್ ಸ್ಟಾಪ್ ಟ್ರೈನ್, ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೊಂದು ಫುಲ್ ಸ್ಟಾಪ್ ಅನ್ನೋದೇ ಇರೋದಿಲ್ಲ, ವಿರಾಮ ಅಂತಾನೆ ಇರೋದಿಲ್ಲ. ಏನು ಬೇಕಾದ್ರೂ ನನ್ನ ಬಗ್ಗೆ ಅಪಕೀರ್ತಿಯನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಂಭಾವಿತಸ್ಯ, ಗೌರವಾನ್ವಿತನಾಗಿರತಕ್ಕಂಥ ವ್ಯಕ್ತಿಗೆ ಅಕೀರ್ತಿ ಚ, ಅಕೀರ್ತಿಯಾದರೂ ಮರಣಾತ್, ಸಾವಿಗಿಂತಲೂ ಕೂಡ ಅತಿರಿಚ್ಯತೆ, ಮಿಗಿಲಾದದ್ದು. ಹಾಗೆ ಅಂದ್ರೆ ಕೃಷ್ಣ ಅವನಿಗೆ ಚಾಯ್ಸ್ ಕೊಡ್ತಾ ಇದ್ದಾನೆ, ಈಗ ನೀನೇ ತೀರ್ಮಾನ ಮಾಡು, ನೀನು ಯುದ್ಧ ವಿಮುಖನಾಗಿ ಅಪಕೀರ್ತಿಯನ್ನ ಪಡಿತೀಯೋ, ಸಾವಿಗಿಂತಲೂ ದೊಡ್ಡಾದ ಅಪಕೀರ್ತಿಯನ್ನ ಪಡಿತೀಯೋ, ಅಥವಾ ನಿನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಿ ಸಾವು ಬಂದರೂ ತೊಂದರೆ ಇಲ್ಲ ಅಂತ ಸ್ವಾಗತ ಮಾಡ್ತೀಯೋ, ನಿನಗೆ ಬಿಟ್ಟಿರತಕ್ಕಂಥ ವಿಚಾರ. ಎರಡರಿಂದಲೂ ಏನಾಗತ್ತೆ ಅನ್ನೋದನ್ನ ನಾನು ನಿನ್ನ ಮುಂದೆ ಇಟ್ಟಿದ್ದೇನೆ. ಅದನ್ನ ಪಾಲಿಸೋದು, ಅದರಿಂದ ದೂರ ಬರೋದು ಎಲ್ಲವೂ ಕೂಡ ನಿನಗೆ ಬಿಟ್ಟಿರತಕ್ಕಂಥದ್ದು ಎಂಬ ಮಾತನ್ನು ಹೇಳ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅಕೀರ್ತಿಂ ಚಾಪಿ ಭೂತಾನಿ
ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ. ನೋಡಿ, ಇದೆಲ್ಲವೂ ಕೂಡ ಕೃಷ್ಣ ಹೇಳ್ತಕ್ಕಂಥ ಬುದ್ಧಿವಾದಗಳು. ಎಲ್ಲಾ ಬುದ್ಧಿವಾದವನ್ನ ಎಲ್ಲರೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅರ್ಜುನನ ಮನಸ್ಥಿತಿಯವರು, ಅಂದ್ರೆ ಅರ್ಜುನ ಅಂದ್ರೆ ಬಿಳಿ ಸಾತ್ವಿಕ ಗುಣ ಇರತಕ್ಕಂಥ ವ್ಯಕ್ತಿಗಳು ಒಳ್ಳೆಯದನ್ನ ಕೆಟ್ಟದ್ದನ್ನ ಕೇಳಿಸಿಕೊಳ್ತಾರೆ, ಕೆಟ್ಟದ್ದನ್ನ ಬಿಡುತ್ತಾರೆ, ಒಳ್ಳೆಯದನ್ನ ಪರಿಪಾಲಿಸ್ತಾರೆ. ಅದೇ ಕೆಟ್ಟ ಗುಣ ಇರತಕ್ಕಂಥ ದುರ್ಯೋಧನ ದುಶ್ಯಾಸನಾದಿಗಳಾಗಬೇಕಾದ್ರೆ ಒಳ್ಳೆಯದನ್ನ ಕೆಟ್ಟದ್ದನ್ನ ಎರಡನ್ನೂ ಕೇಳಿಸಿಕೊಳ್ತಾರೆ. ಯಾಕಂದ್ರೆ ವಿದುರ ಮೊದಲಾದವ್ರದ್ದು ಉಪದೇಶ ಮಾಡಿದ್ದಾರೆ, ಎಲ್ಲವನ್ನೂ ಕೇಳಿಸ್ಕೊಂಡಿದ್ದಾರೆ, ಒಳ್ಳೆಯದನ್ನ ಬಿಟ್ರು, ಕೆಟ್ಟದ್ದನ್ನ ಹಿಡ್ಕೊಂಡ್ರು. ಹಾಗಾಗಿ ಹೇಳುವುದು ಕರ್ತವ್ಯ, ಆದರೆ ಹೇಳಿದ್ದನ್ನ ತೆಗೆದುಕೊಳ್ಳುವುದು ಬಿಡುವುದು ಆಯಾಯ ವ್ಯಕ್ತಿಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಯಾರೋ ಒಬ್ಬರಿಗೆ, ನಮ್ಮ ಮಕ್ಕಳಿಗೋ ನಮ್ಮ ಅತ್ಯಂತ ಆಪ್ತರಿಗೋ ಒಂದ್ 4 ಹಿತನುಡಿಗಳನ್ನ ಹೇಳಿದ್ದೇವೆ ಅಂತ ಮಾತ್ರಕ್ಕೆ ಅವರದನ್ನು ಕೇಳಲೇಬೇಕು ಅಂತಿಲ್ಲ. ಹೇಳೋದು ನಮ್ಮ ಕರ್ತವ್ಯ. ಕೃಷ್ಣ ಕೆಲಸ ಮಾಡ್ತಿದ್ದಾನೆ, ಹೇಳೋದು ನಮ್ಮ ಕರ್ತವ್ಯ, ಹೇಳೋದು ಹೇಳ್ತಿದ್ದಾನೆ. ತೆಗೆದುಕೊಳ್ಳೋದು ಬಿಡೋದು ಅವನಿಗೆ ಬಿಟ್ಟ ವಿಚಾರ. ಯಾಕಂದ್ರೆ ಕೃಷ್ಣ ಮುಂದೆ ಕೊನೆಗೊಂದು ಮಾತು ಹೇಳ್ತಾನೆ, ನಾನು ಹೇಳಿದ್ಕೊಳ್ಳಿ ನೀ ಮಾಡ್ಲೇಬೇಕು ಅಂತೇನಿಲ್ಲ, ವಿಮರ್ಶೆ ಮಾಡು, ಸರಿ ಅನ್ಸಿದ್ದನ್ನು ಮಾಡು ಅಂದ್ಬಿಡ್ತಾನೆ ಕೊನೆಗೆ. ಎಂತ ಒಂದು ಕೃಷ್ಣನ ಒಂದು ಅದ್ಭುತ ವ್ಯಕ್ತಿತ್ವ. ನಾವೆಲ್ಲ ನೋಡಿ ನಮ್ಗೊಂದು ಆಗ್ರಹ ಇರುತ್ತೆ, ನೀನು ಇದು ಮಾಡ್ಲೇಬೇಕು ಅಂತ ನಾವು ಹೇಳ್ತೇವೆ. ಯಾಕೆ ನಮಗೆ ನಾನು ಹೇಳ್ತಾರೋ ಸರಿ ಅನ್ನೋ ನಂಬಿಕೆ ನಮ್ಗೆ ಇರೋದಿಲ್ಲ, ಆದ್ರೆ ನಾನು ಹೇಳಿದ್ದನ್ನೇ ಮಾಡಬೇಕು ಅನ್ನೋ ಭಾರವನ್ನ ಹೇರ್ತೇವೆ. ಅದು ಕೃಷ್ಣನ ಒಂದು ಮನಸ್ಥಿತಿ ನೋಡಿ ಕೃಷ್ಣ ನಮ್ಗೆ ದಾರಿ ತೋರಿಸೋದು, ಹೇಳೋದೆಲ್ಲವನ್ನು ಕೂಡ ಹೇಳಿದ್ದೇನೆ, ಒಳ್ಳೇದು ಯಾವುದು ಅದರಿಂದ ಏನಾಗುತ್ತೆ, ಕೆಟ್ಟದ್ದು ಯಾವುದು ಅದರಿಂದ ಏನಾಗುತ್ತೆ, ಎರಡನ್ನೂ ನಿನ್ನ ಮುಂದೆ ತೆಗೆದಿಟ್ಬಿಟ್ಟಿದ್ದೇನೆ. ಆಯ್ಕೆ ನಿನ್ನ ಕೈಯಲ್ಲಿದೆ, ಏನ್ ಬೇಕಾದ್ರೂ ಮಾಡು, ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿದೆ, ಆಯ್ಕೆ ನಿನ್ನದು, ಆಯ್ಕೆಗೆ ಅನುಗುಣವಾಗಿ ಮುಂದುವರಿಬೇಕಾದ ನೀನು ಎಂಬ ಮಾತನ್ನು ಕೃಷ್ಣ ಕೊನೆಗೆ ಹೇಳ್ತಾನೆ. ಇದು ಕೃಷ್ಣನ ಅದ್ಭುತವಾದ ಒಂದು ವ್ಯಕ್ತಿತ್ವ.